Hey guys, welcome back to another vlog. So, ಹೇಗಿದ್ದೀರಾ ಎಲ್ಲರೂ? ನಾನು ಈಗ ಚಹಾ ಕುಡಿದಿದ್ದೇನೆ. ನಮಗೆ ಇವತ್ತು ತಿಂಡಿಗೆ ರವೆ ರೊಟ್ಟಿ. ಹಾಗೆ ಇವತ್ತು ದಿವಸದಲ್ಲಿ ಎಂತೆಲ್ಲ ಆಗ್ತದೆ ಅದನ್ನು ಶೇರ್ ಮಾಡ್ತೇನೆ. ಹಾಗೆಯೇ ನಾನೀಗ ಚಹಾ ಕೊಡ್ತೇನೆ, ನಿಮಗೆ ಚಹಾ ಕುಡ್ದು ಸಿಗ್ತೇನೆ. ಸೊ, ಸಿಕ್ಕುವ. ಹೇಳಿದಾಗೆ ಇದು ಎಂಥ ಚಹಾ ಎಲ್ಲ ಕುಡ್ದಾಗಿದೆ. ನಾನೀಗ ಮೇಲೆ ಹೋಗೋದು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ದೇನೆ, ಅದನ್ನು ಈಗ ಒಣಗ್ಲಿಕ್ಕೆ ಹಾಕಬೇಕು. ಹಾಗೆ ಇನ್ನು ಮೇಲೆ ಹೋಗಿ ಬಟ್ಟೆಲ್ಲ ಹಾಕಿ ಮತ್ತೊಂದು ಸ್ವಲ್ಪ ಎಡಿಟಿಂಗ್ ಮಾಡಬೇಕು. ಇವತ್ತಿದ್ದು ವೀಡಿಯೋ ಅಂದರೆ ನಿನ್ನದು ವೀಡಿಯೋ ಎಡಿಟ್ ಆಗಲಿಲ್ಲ, ಹಾಗೆ ಅದನ್ನೀಗ ಎಡಿಟ್ ಮಾಡಬೇಕು. ಅದು ಆಗಿದೆ, ಅದು ಎಡಿಟ್ ಆಗಿದೆ, ಅಂದರೆ ಇನ್ನು ರೆಂಡರ್ ಮತ್ತು ಫುಲ್ ಇದು ಮಾಡಬೇಕು ಅಷ್ಟೇ. ಆದ ಕಾರಣ ಮತ್ತು ಈಗ ಇದು ಮಾಡಿ ಅಂದರೆ ರೆಂಡ್ರಿಂಗ್ ಮಾಡಿ ಅಪ್ಲೋಡಿಗೆ ಇಡುವ ಅಂತ. ಹಾಗೆಯೇ ಮತ್ತು ಮೋಸ್ಟ್ಲಿ ಇಲ್ಲಿಗೆ ಹೋಗ್ಲಿಕ್ಕೆ ಹೇಳಬೇಕು, ಟೆಂಪಲಿಗೆ. ಅವರು ಹೇಳ್ತಿದ್ರು ಒಮ್ಮೆ ಹೋಗಿ ಬರುವಂತ, ಹಾಗೆ ಒಮ್ಮೆ ಜಸ್ಟ್ ಒಮ್ಮೆ ಹೋಗಿ ಬರೋ, ನನಗೆ ಸಹ ಹೋಗುವಂತ ಇಲ್ಲ, ಹಾಗೆ ಒಮ್ಮೆ ಟೆಂಪಲಿಗೆ ಹೋಗಿ ಬರಬೇಕು. ಈಗ ನನ್ನದೀಗ ಬಟ್ಟೆ ಹಾಕಿ ಮತ್ತೆ ಸಿಗ್ತೇನೆ, ಎಂತೆಲ್ಲ ಮತ್ತೆ ಹೇಳ್ತೇನೆ. ಸೊ ಸ್ಟೇಡಿಯಂ. ಸೊ ವಿಡಿಯೋ ಎಡಿಟ್ ಆಗಿದೆ. ಮೇಯ್ನ್ ಇದ್ದದ್ದು ಮ್ಯೂಸಿಕ್ ಹಾಕಲಿಕ್ಕೆ ತುಂಬ ಕಷ್ಟ. ನಾನು ಮೊನ್ನೆ ಸಹ ಹೇಳಿದ್ದೆ, ವಿಡಿಯೋ ಎಲ್ಲ ಎಡಿಟ್ ಆಗಿತ್ತು. ಈಗ ನಿನ್ನೆ ಸಹ ನಾನು ಎಡಿಟ್ ಮಾಡಿದ್ದೆ. ಹಾಗೆಯೇ ಯಾವತ್ತು ಬೆಳಿಗ್ಗೆ ಬಂದು ಯಾವುದೆಲ್ಲ ಕ್ಲಿಪ್ಸ್ ಇತ್ತು ಅದನ್ನೆಲ್ಲ ಎಡಿಟ್ ಮಾಡಿ ಆಗಿದೆ. ಮ್ಯೂಸಿಕ್ ಒಂದು ಸ್ವಲ್ಪ ಪ್ರಾಬ್ಲಮ್ ಕೊಟ್ಟಿತ್ತು, ಹಾಗೆ ಈಗ ಮ್ಯೂಸಿಕ್ ಎಲ್ಲ ಸಿಕ್ಕಿದೆ. ಇನ್ನು ಇದನ್ನು ರೆಂಡರಿಗೆ ಇಟ್ಟು ಅಪ್ಲೋಡ್ ಮಾಡೋದು. ಹಾಗೆಯೇ ಈಗ ಗಂಟೆ 9:15 ಆಗ್ತಾ ಬಂದಿದೆ. ಈಗ ನನಗೆ ಅದೇ ಇನ್ನು ಟೆಂಪಲ್ಗೆ ಹೋಗಿ ಹೊರಡಬೇಕು, ಯಾಕಂದರೆ ಒಮ್ಮೆ ಬೇಗ ಹೋಗಿ ಬರುವ ಅಂತ. ಮತ್ತು ಅದು ಲೇಟ್ ಆದಾಗೆ ಮತ್ತು ಬಿಸಿಲು ಸಹ ಜಾಸ್ತಿ. ಹಾಗೆ ಈಗ ರಪ್ಪ ಹೊರಡಿ ಇನ್ನು ಟೆಂಪಲ್ಗೆ ಹೋಗುವ. ಹಾಗೆ ನಾನಿನ್ನು ಹೊರಡಿ ಆದ್ಮೇಲೆ ಸಿಗ್ತೇನೆ. ಸೊ ನಾನು ರೆಡಿಯಾಗಿದ್ದೇನೆ, ಇನ್ನು ಹೋಗೋದು. ಇನ್ನು ಎಂತೆಲ್ಲ ವೀಡಿಯೋ ಕಂಟಿನ್ಯೂ ಆಗ್ತೇನೆ, ಅದೆಲ್ಲ ಇನ್ನು ಬದನಂತ ತೋರಿಸ್ತೇನೆ. ಸೊ ಹೋಗುವ. ಹಬ್ಬ, ಟೆಂಪಲ್ಗೆ ಹೋಗಿ ಬಂದಾಯಿತು. ಈಗ ಬಂದು ಕೂತ್ಕೊಂಡು ಸೆಕೆ ಮಾರೆ, ಎಂಥ ಸೆಕೆ, ಇಳಿದುಂಟು ಬೆವರು. ಹಾಗೆ ಇನ್ನು ಮೇಲೆ ಹೋಗುದು ಇದೇ ಆಯ್ತು ಮಾರೆ. ಇಲ್ಲಿ ಬಂದು ವೀಡಿಯೋ ಮಾಡಿದ್ರೆ ಪುನಃ ಮೇಲೆ ಹೋಗುದು. ಹಾಗೆ ನೋಡಬೇಕಾದ್ರೆ ವ್ಲಾಗಿಂಗ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಹೇಳಿದ್ದೇನೆ. ನೋಡುವ ಎಂತ ಆಗ್ತದೆ ಅಂತ. ಹಾಗೆ ಈಗ ಇನ್ನು ಇಲ್ಲಿ ಕೂತ್ಕೊಂಡು ಮತ್ತೆ ಮೇಲೆ ಹೋಗುವ. ಸೊ ನಾನು ಅದೇ ಮೇಲೆ ಬಂದು ಆಗಲೇ ಟೈಮ್ ಆಯಿತು. ನಾನೀಗ ಇದೊಂದು ವೀಡಿಯೋ ನೋಡ್ತಿದ್ದೇನೆ, ಸುಮನ್ ಹೋಪ್ ಅವರದ್ದು. ಆ್ಯಕ್ಚುಲ್ ಮೇಲಿ ಕ್ಯಾಮರದ್ದು ಈಗ ಯಾರಿಗೆಲ್ಲ ಸಿನಿಮಾಟೋಗ್ರಫಿ ಮಾಡಲಿಕ್ಕೆ ಉಂಟು ಅಥವಾ ಇಂಟ್ರೆಸ್ಟ್ ಇರ್ತೀರಿ ನನ್ನಂಥವರಿಗೆ, ಸೊ ಮೇಲಿ ಅದೇ ಕನ್ನಡದಲ್ಲಿ ಉಂಟು ಈ ವಿಡಿಯೋ. ಆ್ಯಕ್ಚುಲ್ ಸೂಪರ್ ಉಂಟು, ಎಲ್ಲ ತೋರಿಸಿದ್ದಾರೆ ಹೇಗೆ ಎಂಥ ಯಾವುದು ಮ್ಯಾನ್ಯುವಲಲ್ಲಿ ಹೇಗೆ ಶೂಟ್ ಮಾಡೋದು, ಅದನ್ನು ಹೇಗೆ ಇದು ಮಾಡೋದು ಅಂತ ಹೇಳಿ ಅಂದರೆ ಹೇಳ್ತಿದ್ದಾರೆ. ಸೊ ಇಟ್ಸ್ ಗುಡ್. ನಾನು ಅದನ್ನು ನೋಡಿ ಮುಗಿಸಿ ಮತ್ತೆ ನಿಮ್ಮೆಲ್ಲ ಮೊದಲಿಗೆ ಸಿಗ್ತೇನೆ. ಯಪ್ಪ, ಹೊಟ್ಟೆ ಹಸಿದು ಹೋಗ್ತುಂಟು ಮಾರಸ್ ಅಂತ ಇದೆ. ಏನು ಎಂತ ಮಾಡ್ತಿದ್ದಾರೆ ಒಳಗೆ ನೋಡಬೇಕು ಅಂದಾಯ್ತು. ವೀಡಿಯೋ ಎಲ್ಲ ನೋಡಿ ಕೆಳಗೆ ಬಂದೀನಿ, ಕೆಳಗೆ. ಹಾಗೆ ನೋಡೋ ಅಂತ ಪದಾರ್ಥ ಮಾಡ್ತಿದ್ದಾರೆ ಅಂತ. ಮೊಟ್ಟೆ ಹರ್ಷದ್ ಬಂದಿದ. ಹರ್ಷದ್ ಆಯ್ತಾ? ಮೊಟ್ಟೆ ಇಟ್ಟದಷ್ಟೇಯಾ? ಹಾಳೋದಕ್ಕ. ಸೊ ಮೊಟ್ಟೆ ಸುಕ್ಕ ರೆಡಿ ಆಗಿದೆ. ಅದರಲ್ಲಿ ನಾನು ಸ್ವಲ್ಪ ಸಿನಿಮ್ಯಾಟಿಕ್ ವಿಡಿಯೋ ತೋರಿಸ್ತೇನೆ ಹೇಗಾಗಿದೆ. ಇನ್ನದರದ್ದು ಸ್ವಲ್ಪ ಸಿನಿಮ್ಯಾಟಿಕ್ ವೇ ಆಗಿದೆ ಅಂತ ತೆಗಿತೇನೆ.
ಎಸ್ ರೆಡಿಯಾಗಿದೆ, ಇನ್ನು ಊಟ ಮಾಡೋದು. ಇವತ್ತು ಆ್ಯಕ್ಚುಲ್ ಅದರದ್ದು ಎಂತ ತೋರಿಸಿ ಹೋಗಲಿಲ್ಲ, ಆಲ್ರೆಡಿ ಅದರದ್ದು ವೀಡಿಯೋ ಹಾಕಿದ್ದೇನೆ. ಹಾಗೆ ಜಸ್ಟ್ ಅದು ಮಾಡಿಟ್ಟು ಅದರದ್ದು ಒಂದು ಸ್ವಲ್ಪ ಸಿನಿಮೆಟಿಕ್ ಅಲ್ಲ, ಜಸ್ಟ್ ನಂದು ಹಂಗೆ ಹೇಗೆ ಒಂದು ಕ್ಯಾಮರಾ ಆ್ಯಂಗಲ್ ಎಲ್ಲ ತೆಗಿಬೇಕು ಆ ವೀಡಿಯೋ ತೆಗೆದಿದ್ದೇನೆ. ಮತ್ತು ಅದನ್ನು ಮೋಸ್ಟ್ಲಿ ಮತ್ತೆ ಸ್ಲೋ ಮೋಷನ್ ಆಗಿ ಎಡಿಟ್ ಮಾಡ್ತೇನೆ. ನೋಡು ಹೇಗೆ ಎಡಿಟ್ ಮಾಡ್ತೇನೆ, ಅದು ಆಲ್ರೆಡಿ ಹಾಕಿರ್ತೇನೆ. ಹಾಗೆ ನೀನು ಊಟ ಮಾಡೋದು, ಇನ್ನು ಊಟ ಮಾಡಿ ಅದ ನಂತರ ಸಿಗ್ತೇನೆ. ಸೊ ನೋಡು, ಊಟ ಎಲ್ಲ ಆಗಿ ಮೇಲೆ ಬಂದೆ, ಊಟ ಆಗಲೇ ಆಗಿದೆ. ಈಗ ಸಂಜೆ ಆಗ್ತಾವಂತೆ, ಎಂಥ ವೀಡಿಯೋ ಮಾಡಲಿಲ್ಲ. ಅಲ್ಲಿ ಕೆಳಗೆ ಸೆಕೆ ಸಹ, ಮತ್ತು ನನಗೆ ನಿದ್ದೆ ಬಂದಾಗ ಗೊತ್ತೇ ಆಗಲಿಲ್ಲ ಯಾವಾಗ ನಿದ್ದೆ ಬಂದಿದೆ ಅಂತ. ಹಾಗೆ ವೀಡಿಯೋ ರೆಕಾರ್ಡ್ ಎಂತ ಮಾಡಲಿಲ್ಲ, ಈಗ ಮಾಡ್ತಿದ್ದೇನೆ. ಆ ಸೈಡ್ ಏನೋ ಸೌಂಡ್ ಹೇಳ್ತುಂಟು, ಬಟ್ ಅದೇ ಈಗ ಸ್ವಲ್ಪ ಟೆರೆಸ್ ಮೇಲೆ ಬಂದೇನೆ. ರೂಮಲ್ಲ, ರೂಮ್ದ ಮೇಲೆ ಟೆರೆಸ್ ಉಂಟು. ಹಾಗೆ ಓಕೆ, ಮೋಸ್ಟ್ಲಿ ಕಾಲೇಜಲ್ಲಿ ಇದು ಹೋಲಿ ಅಲ್ಲ, ಹಾಗೆ ಅಲ್ಲಿ ಇದು ಡಿ ಜೆ ಹೇಳ್ತುಂಟು. ಹಾಗೆಯೇ ಇದು ವೆದರ್ಸ್ ಹಾಗೆಯೇ ಸ್ವಲ್ಪ ಒಳ್ಳೆ ಇದರಲ್ಲಿ ಉಂಟು. ಇನ್ನು ನಾನು ಅನಿಸುತ್ತೆ ಈ ವಿಡಿಯೋನ ಆ್ಯಕ್ಚುಲಿ ಇಲ್ಲಿಗೆ ಎಂಡ್ ಮಾಡೋದು. ಯಾಕಂದರೆ ಎಂತೆಲ್ಲ ಮತ್ತೆ ನನಗೆ ಸ್ವಲ್ಪ ವಾಕ್ ಮಾಡಿ, ಇವತ್ತು ಬೆನ್ನಲ್ಲಿ ನೋವಾಗ್ತುಂಟು, ಹಾಗೆ ಸ್ವಲ್ಪ ವಾಕ್ ಮಾಡು ಅಂತ ಹೇಳಿದ್ದೇನೆ. ಸೊ ಇದಾಗಿತ್ತು ಇವಾಗ. ಇನ್ನು ಮುಂದಿನ ವಿಡಿಯೋದಕ್ಕೆ ಸಿಕ್ಕುವ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್.